ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಶೈಲಿಯಲ್ಲಿ ಟೊಮೆಟೊ ಸಾರು ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ನೀವೆಲ್ಲರೂ ತುಂಬಾ ದಿವಸದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದ ರೆಸಿಪಿ ಇದು. ಅಡಿಗೆ ಭಟ್ಟರ ಕೈಯಲ್ಲಿ ಇವತ್ತು ಟೊಮೆಟೊ ಸಾರು ಮಾಡುವ ವಿಧಾನವನ್ನ ತೋರಿಸ್ತೇನೆ, ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ ಮೆಂತೆ ಹಾಗೂ ಧನಿಯಾ ಬೀಜವನ್ನ ಹಾಕಿದ್ದಾರೆ. 1 ಕಪ್ ಆಗುವಷ್ಟು ಮೆಂತೆಗೆ 1.5 ಕಪ್ ಆಗುವಷ್ಟು ಧನಿಯಾ ಬೀಜವನ್ನ ಹಾಕಿದ್ದಾರೆ. ಸರಿಯಾಗಿ ಎಣ್ಣೆಯನ್ನ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಹುರಿದ್ಕೊಳ್ಬೇಕು. ಮೆಂತೆ ಹುರಿಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ, ಒಂದು 15-20 ನಿಮಿಷ ಬೇಕು. ಇದನ್ನ ಸಣ್ಣ ಉರಿಯಲ್ಲೇ ಹುರಿದ್ಕೊಳ್ಬೇಕು. ಚೆನ್ನಾಗಿ ಒಳಗಡೆ ತನಕ ಮೆಂತೆ ಬೆಂದು ಬರಬೇಕು. ಚೆನ್ನಾಗಿ ಬೆಂದು ಬಂದ ನಂತರ ಇದಕ್ಕೆ ಮೆಣಸನ್ನ ಸೇರಿಸ್ಕೊಳ್ಬೇಕು. ಮೆಂತೆ ಒಂದು 200 ಗ್ರಾಮ್ ಆಗುವಷ್ಟು ಇದೆ, ಅದಕ್ಕೆ ಮೆಣಸು 600 ಗ್ರಾಮ್ ಆಗುವಷ್ಟು ಹಾಕ್ತಾ ಇದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಗರಿ ಆಗುವ ತನಕ ಹುರಿದ್ಕೊಳ್ಬೇಕು. ನಿಮ್ಗೆ ತುಂಬಾ ಡೀಟೇಲ್ ಆದ ರೆಸಿಪಿ ಬೇಕಾದ್ರೆ ಈಗಾಗಲೇ ಹಾಕಿದ್ದೇನೆ ಸಾರಿನ ಪುಡಿ ಮಾಡುವ ವಿಧಾನವನ್ನ. ಅದನ್ನು ಕೂಡ ನೀವು ನೋಡ್ಕೊಂಡು ಚೆನ್ನಾಗಿ ಸಾರಿನ ಪುಡಿಯನ್ನ ಮನೆಯಲ್ಲಿಯೇ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರ್ತದೆ. ಪರಿಮಳ ಅಂತೂ ಅದ್ಭುತವಾಗಿರ್ತದೆ. ಸಾರನ್ನ ಮಾಡಿದಾಗ, ಊಟ ಮಾಡಿದ ನಂತರ ತುಂಬಾ ಹೊತ್ತು ಕೈಯಲ್ಲಿ ಅದರ ಪರಿಮಳ ಹಾಗೆ ಇರ್ತದೆ. ಮತ್ತೆ ಮತ್ತೆ ಆ ಸಾರನ್ನ ಮಾಡಿ ಊಟ ಮಾಡ್ಬೇಕು ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿರ್ತದೆ. ಈಗ ಇದಕ್ಕೆ ಮೆಣಸೆಲ್ಲ ಹುರಿದಾದ ನಂತರ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಜೀರಿಗೆಯನ್ನ ಹಾಕ್ತಾ ಇದ್ದಾರೆ. 1 ಕಪ್ ಮೆಂತೆಗೆ 1.5 ಕಪ್ ಆಗುವಷ್ಟು ಕೊತ್ತಂಬರಿ, 2 ಕಪ್ ಆಗುವಷ್ಟು ಜೀರಿಗೆಯನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದ್ಕೊಳ್ಬೇಕು. ಮೆಣಸೆಲ್ಲ ಗರಿ ಗರಿ ಆಗ್ತದೆ. ಜೀರಿಗೆ, ಮೆಂತೆ, ಧನಿಯಾ ಬೀಜ ಎಲ್ಲ ಚೆನ್ನಾಗಿ ಹುರಿದು ಬರಬೇಕು. ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಹುರಿದ್ಕೊಳ್ಬೇಕು. ಚೆನ್ನಾಗಿ ಹುರಿದಾದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಹುರಿದಿದ್ದಾರೆ ಅಂತ. ನಂತರ ಕೆಳಗೆ ಇಳಿಸಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಬೇಕು. ಒಂದು 2-3 ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಂತರ ಬಾಣಲೆ ಕೆಳಗಿಳಿಸಿ ಸ್ವಲ್ಪ ಬೆಚ್ಚಗಿರುವಾಗ ಇದಕ್ಕೆ 1/2 ಕಪ್ ಆಗುವಷ್ಟು ಸಾಸಿವೆನ ಹಾಕೊಳ್ಬೇಕು. 1 ಕಪ್ ಮೆಂತೆ, 1.5 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜ, 2 ಕಪ್ ಜೀರಿಗೆ, 1/2 ಕಪ್ ಸಾಸಿವೆ ಎಲ್ಲವನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸಿಯಲ್ಲಿ ಈ ರೀತಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದಾರೆ. ಇದರಿಂದ ಸಾರು ಮಾಡುವ ವಿಧಾನವನ್ನ ಈಗ ತೋರಿಸ್ತೇನೆ. ಡಿಟೇಲ್ ಆದ ರೆಸಿಪಿ ಅಂತ ನಾನು ಹೇಳುದಿಲ್ಲ. ಇದಕ್ಕೆ ನೀವು ಮನೆಯಲ್ಲಿ ಮಾಡುವಾಗ ಅಳತೆ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ತುಂಬಾ ಜನರಿಗೆ ಅಡಿಗೆ ಭಟ್ರು ಯಾವ ರೀತಿಯಾಗಿ ಸಾರನ್ನ ಮಾಡ್ತಾರೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಈಗಾಗಲೇ ಬೇಳೆಯನ್ನ ಬೇಯಿಸಿ ಇಟ್ಟಿದ್ದಾರೆ. ಬೇಳೆಗೆ ಚೆನ್ನಾಗಿ ನೀರನ್ನ ಹಾಕಿ ಅದರ ಮೇಲಿರುವ ಕಟ್ಟನ್ನ ಮಾತ್ರ ತೆಗಿತಾರೆ. ಬೇಳೆಯ ಅಂಶ ಏನಿರ್ತದೆ, ಗಟ್ಟಿ ಅಂಶ, ಅದನ್ನ ಅವರು ಸಾಂಬಾರನ್ನ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಆ ಕಟ್ಟಿನಲ್ಲಿ ಸಾರನ್ನ ಮಾಡೋದ್ರಿಂದ ಆ ಸಾರು ನೀರಾಗಿರ್ತದೆ, ಊಟ ಮಾಡ್ಲಿಕ್ಕೂ ಚೆನ್ನಾಗಾಗ್ತದೆ. ಬೇಳೆಯ ಕಟ್ಟನ್ನ ಚೆನ್ನಾಗಿ ಕುದಿಸಿದ್ದಾರೆ. ಸಾಧಾರಣ ಇಲ್ಲಿ 300 ಜನರಿಗಾಗುವಷ್ಟು ಅವರು ಸಾರನ್ನ ಮಾಡ್ತಾ ಇರೋದ್ರಿಂದ 2 kg ಆಗುವಷ್ಟು ಟೊಮೆಟೊವನ್ನ ಬಳಸ್ತಾ ಇದ್ದಾರೆ. ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಈ ರೀತಿ ಒಂದು ಟೊಮೆಟೊ ಸಾರನ್ನ ಮಾಡೇ ಮಾಡ್ತೇವೆ. ಟೊಮೆಟೊ ಸಾರು ಇಲ್ಲದೆ ನಮ್ಮ ಊಟ ಕಂಪ್ಲೀಟ್ ಅಂತಾನೆ ಅನ್ಸೋದಿಲ್ಲ. ಮೊದಲಿಗೆ ಒಂದು ಟೊಮೆಟೊ ಸಾರು ಬಂದು ಬಿದ್ರೇನೆ ಅನ್ನದ ಮೇಲೆ ಆ ಊಟ ಒಂದು ಗಮ್ಮತ್ತೆ ಬೇರೆ ಅಂತಾನೆ ಹೇಳ್ಬೋದು. ಊಟ ಮಾಡಿದ ನಂತರ ತುಂಬಾ ಹೊತ್ತಿನವರೆಗೆ ಕೈ ಘಮ ಘಮ ಅಂತ ಇರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಅಡಿಗೆ ಭಟ್ರ ಸಾರಂತೂ ತುಂಬಾನೇ ಫೇಮಸ್ ನಮ್ಮೂರಲ್ಲಿ. ನೀವು ಒಮ್ಮೆ ಇದನ್ನ ಊಟ ಮಾಡಿದ್ರೆ ನೀವು ಮತ್ತೆ ಮತ್ತೆ ಇದೇ ಸಾರನ್ನ ಮನೆಯಲ್ಲಿ ಟ್ರೈ ಮಾಡೋದಂತೂ ಗ್ಯಾರಂಟಿ. ಈಗ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನೋಡ್ಬೋದು ಬೇರೆ ಅಡಿಗೆಗಳು ಎಲ್ಲ ತಯಾರಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಅಡಿಗೆ ಭಟ್ಟರ ಕೈ ರುಚಿಯ ಕುಂಬಳಕಾಯಿ ಹುಳಿಯ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈಗ ಇದಕ್ಕೆ ಇಂಗಿನ ರಸವನ್ನ ಹಾಕಿದ್ದಾರೆ. ಇಂಗು ಕಂಪಲ್ಸರಿ. ನಂತರ ಹುಣಸೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ 3 ಲೋಟ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನ ಅವರು ಬಳಸ್ತಾ ಇದ್ದಾರೆ. ಇಂಗನ್ನ ಸಾರಿನ ಪುಡಿಗೆ ಹಾಕುದಿಲ್ಲ, ಈ ರೀತಿ ನೀರಾಗಿ ಕರಡಿ ನಂತರ ಹಾಕ್ತಾರೆ. ನಂತರ ಬೆಲ್ಲವನ್ನ ಹಾಕ್ತಾರೆ. 2 ಅಚ್ಚು ಆಗುವಷ್ಟು ಬೆಲ್ಲವನ್ನ ಹಾಕಿದ್ದಾರೆ. ನಂತರ ಉಪ್ಪನ್ನ ಹಾಕ್ತಾ ಇದ್ದಾರೆ. ಇಲ್ಲಿ 300 ಜನರಿಗಾಗುವಷ್ಟು ಸಾರನ್ನ ಮಾಡ್ತಾ ಇರೋದ್ರಿಂದ 2 ಕಪ್ ಆಗುವಷ್ಟು ಉಪ್ಪನ್ನ ಹಾಕಿದ್ದಾರೆ. 3 ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನ ಹಾಕಿದ್ದಾರೆ. ನಂತರ 1-2 ಕಪ್ ಆಗುವಷ್ಟು ಕಾಯಿ ಹಾಲು. ನಮ್ಮೂರಲ್ಲಿ ಯಾವುದೇ ಅಡಿಗೆಯನ್ನ ಮಾಡುವಾಗ್ಲೂ ಕೂಡ ಕಾಯಿ ಅಥವಾ ಕಾಯಿ ಹಾಲನ್ನ ನಾವು ಬಳಸ್ತೇವೆ. ಸಾರಿಗೆ ಕಾಯಿಯನ್ನ ಹಾಕಿ ರುಬ್ಬಿ ಹಾಕೋದಕ್ಕಿಂತ ಈ ರೀತಿ ಹಾಲನ್ನ ಹಾಕಿದಾಗ ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ನಂತರ ಇಲ್ಲಿ ಸಾರಿನ ಪುಡಿಯನ್ನ ಹಾಕಿದ್ದಾರೆ. 2 ಕಪ್ ಆಗುವಷ್ಟು ಸಾರಿನ ಪುಡಿಯನ್ನ ಬಳಸಿದ್ದಾರೆ. ನಂತರ ತೆಂಗಿನ ಎಣ್ಣೆಯನ್ನ ಹಾಕಬೇಕು. ತೆಂಗಿನ ಎಣ್ಣೆ 1 ಕಪ್ ಆಗುವಷ್ಟು, 200 ml ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಹಾಕಿದ್ದಾರೆ. ನಂತರ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. 1-2 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಸಾರನ್ನ ಕುದಿಸ್ಬೇಕು.
ಸಾರನ್ನ ಹೆಚ್ಚಾಗಿ ಈ ರೀತಿ ಕಟ್ಟಿಗೆ ಒಲೆಯಲ್ಲಿಯೇ ಮಾಡ್ತಾರೆ ಅಡಿಗೆಯನ್ನ ಮಾಡುವಾಗ. ಅದರ ಬೆಂಕಿಯನ್ನ ತೆಗೆಯುವುದಿಲ್ಲ, ಅದರ ಕೆಂಡವನ್ನ ಹಾಗೆ ಬಿಡ್ತಾರೆ. ಚೆನ್ನಾಗಿ ಸಾರು ಕುದಿ ಬರಬೇಕು. ಸಾರಿಗೆ 1000 ಕುದಿಯಂತೆ. 1000 ಕುದಿ ಬಂದಾಗ ಸಾರು ತುಂಬಾನೇ ಚೆನ್ನಾಗಾಗ್ತದೆ ಅಂತ ಹೇಳ್ತಾರೆ. ಕೊನೆಯಲ್ಲಿ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣ ಮೆಣಸಿನ ಒಗ್ಗರಣೆಯನ್ನ ಹಾಕಿ ಈ ರೀತಿ ಚೆನ್ನಾಗಿ ಸಾರು ಕುದೀತಾ ಇರಬೇಕು, ಹಾಗೆ ಬಿಡ್ತಾರೆ. ಬಿಸಿ ಬಿಸಿಯಾಗಿರುವ ಸಾರನ್ನ ಅನ್ನದ ಜೊತೆ ಬಡಿಸ್ತಾರೆ. ನಮ್ಮೂರಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಸಾರನ್ನ ಮಾಡ್ತಾರೆ. ಆನೆಗುಡ್ಡೆ ಟೆಂಪಲ್ ಇರ್ಬೋದು, ಕೊಲ್ಲೂರು ಅಥವಾ ಕಮಲಶಿಲೆ ಎಲ್ಲ ಕಡೆನೂ ಇದೇ ರೀತಿಯಲ್ಲಿ ಸಾರನ್ನ ಮಾಡ್ತಾರೆ. ಒಮ್ಮೆ ಊಟ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನು ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಅಡಿಗೆ ಭಟ್ಟರ ಕೈ ರುಚಿಯ ಕುಂಬಳಕಾಯಿ ಹುಳಿಯನ್ನ ಶೇರ್ ಮಾಡ್ತೇನೆ. ಮುಂದೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.